ಕೃಷ್ಣ ಸಂಧಾನ ಅನ್ನುವಂಥ ಒಂದು ಸನ್ನಿವೇಶ ಬರುತ್ತೆ. ಅದು ಯಾವ ಸಂದರ್ಭದಲ್ಲಿ ಬರುತ್ತೆ, ಅದು ಹೇಗೆ? ಅದು ಈಗ ಅವರ ಕಡೆಯಿಂದ ಪ್ರತಿನಿಧಿ ಬರ್ತಾನೆ, ಅಧಿಕೃತ ಉತ್ತರವನ್ನು ಅವರು ಸಂಜಯನ ಮೂಲಕ ಕಳಿಸ್ತಾರೆ. ನಿಮಗೆ 1 ಇಂಚು ಜಾಗ ಕೊಡ್ತೀನಿ ಅನ್ನೋ ಮಾತಿಲ್ಲ. ಶಾಂತಿ ಎಷ್ಟು ದೊಡ್ಡದು, ಯುದ್ಧದಲ್ಲಿ ಅವನಿಗೆ ಲಾಭ ಇಲ್ಲ. ಅವನಿಗೇನಂದ್ರೆ ತನ್ನ ಪ್ರಸ್ತಾಪವನ್ನು ಪಾಂಡವರು ಒಪ್ಕೊಂಡ್ಬಿಟ್ರೆ ಮುಗೀತು. ಇದು ಯುದ್ಧದ ಕಡೆ ತಿರುಗಿಬಿಟ್ರೆ ಯುದ್ಧಕ್ಕೆ ಸನ್ನದ್ಧರು, ಆದರೆ ಯುದ್ಧ ಪಿಪಾಸುಗಳಲ್ಲ. ಯುದ್ಧಕ್ಕೆ ಒಂದು ಕಡೆ ಸಿದ್ಧತೆ ಆಗ್ತಾ ಇರುತ್ತೆ, ಆದರೆ ಇದರ ಮಧ್ಯೆ ಕೃಷ್ಣ ಸಂಧಾನ ಅನ್ನುವಂಥ ಒಂದು ಸನ್ನಿವೇಶ ಬರುತ್ತೆ. ಅದು ಯಾವ ಸಂದರ್ಭದಲ್ಲಿ ಬರುತ್ತೆ, ಅದು ಹೇಗೆ? ಅದು ಅದರ ಹಿನ್ನೆಲೆ ಏನು? ಕೃಷ್ಣ ಸಂಧಾನ ಅನ್ನೋ ಅಂತ ಒಂದು ಹುಟ್ಟೋದಕ್ಕೆ ಕಾರಣ, ಈಗ ಅವರ ಕಡೆಯಿಂದ ಪ್ರತಿನಿಧಿ ಬರ್ತಾನೆ. ಓಕೆ, ಏನಾಗಿದೆ, ಈಗ ಇವ್ರ ಕಡೆಯಿಂದ ಪ್ರತಿನಿಧಿ ಹೋಗಿ ಬಂದ, ಅವ್ರು ಅಧಿಕೃತ ಉತ್ತರ ಕೊಟ್ಟಿಲ್ಲ. ಅಧಿಕೃತ ಉತ್ತರವನ್ನು ಅವರು ಸಂಜಯನ ಮೂಲಕ ಕಳಿಸ್ತಾರೆ. ಸಂಜಯ ಬರ್ತಾನೆ, ಸಂಜಯ ರಾಯಭಾರ. ಸಂಜಯನಲ್ಲಿ ಧೃತರಾಷ್ಟ್ರ ಅಧಿಕೃತವಾಗಿ ಹೇಳಿ ಕಳಿಸ್ತಾನೆ. ಅಂದರೆ ಇವ್ರಿಗೆ ಹೇಳಬೇಕಲ್ಲ. ಸಂಜಯ ಬರ್ತಾನೆ, ಬಂದು ಎಲ್ಲರನ್ನೂ ಮಾತನಾಡಿಸ್ತಾನೆ. ಯೋಗಕ್ಷೇಮ ವಿಚಾರಣೆ ಅವೆಲ್ಲ ನಡೆಯುತ್ತೆ, ಭಾಳ ವ್ಯವಸ್ಥಿತವಾಗಿರುತ್ತೆ ಅದೆಲ್ಲ. ಅವುಗಳನ್ನು ಸುದೀರ್ಘವಾಗಿ ಆ ಮಾತುಕತೆಗಳನ್ನು ದಾಖಲಿಸಿದ್ದಾರೆ ವ್ಯಾಸರು. ಓಕೆ, ಅದೆಲ್ಲ ಆದಮೇಲೆ ಏನು ಸಂದೇಶ ಅಲ್ಲಿಯದ್ದು ಅಂತ ಬರುತ್ತೆ. ಏನು ಸಂದೇಶ ಅಂತ ಬಂದರೆ, ಧೃತರಾಷ್ಟ್ರ ಮಾತುಗಳನ್ನು ಸಂಜಯ ಮಂಡಿಸ್ತಾನೆ ಸಭೆಯಲ್ಲಿ. ಏನು ಮಾತುಗಳು? ಯುದ್ಧದಿಂದ ಏನೇನು ಸಮಸ್ಯೆ ಆಗುತ್ತೆ, ಯುದ್ಧ ಯಾಕೆ ಕೆಟ್ಟದ್ದು, ಹಿಂಸೆಯಿಂದ ಏನು ಸಮಸ್ಯೆ, ಯುದ್ಧದ ದುಷ್ಪರಿಣಾಮಗಳು ಒಂದು ದೇಶಗಳ ಮೇಲೆ ಏನಾಗತ್ತೆ ಅಂತೆಲ್ಲ. ಈಗಲೂ ನಮ್ಮಲ್ಲಿ ಯುದ್ಧದ ಬಗ್ಗೆ ಮಾತಾಡ್ತಾರಲ್ಲ, ಇದಿಷ್ಟು ಮಾಡುವಂಥವರೇ ಈ ಮಾತುಗಳನ್ನ ಆಡ್ತಾ ಇರ್ತಾರೆ. ಹೌದು, ಯುದ್ಧಕ್ಕೆ ಪ್ರಚೋದನೆ ಕೊಡುವಂಥವ್ರು ಈ ಮಾತುಗಳನ್ನ ಆಡ್ತಾ ಇರ್ತಾರೆ. ಆಮೇಲೆ ಯುದ್ಧ ಮಾಡಬೇಡಿ ಅಂತ ಹೇಳಕ್ ಒಂದಿಷ್ಟು ಜನ ಇದಾರಲ್ಲ. ಹೌದು ಹೌದು ಹೌದು, ನಮ್ಮ ದೇಶದಲ್ಲಿ. ಅಪ್ಪ ಆ ದೇಶದಲ್ಲಿ ಇದಾರೋ ಇಲ್ಲೋ ಗೊತ್ತಿಲ್ಲ, ನಮ್ಮ ದೇಶದಲ್ಲಿ ಇದ್ದಾರೆ. ಅದಷ್ಟೇ ಮಾತು ಇದೆ. ಭಾಳ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಇವರಿಗೆಲ್ಲ ಧೃತರಾಷ್ಟ್ರ ಪ್ರೇರಣೆ ಏನು ಅಂತ ಅನಿಸುತ್ತೆ. ಅವನದ್ದು ಎಷ್ಟು ಚೆನ್ನಾಗಿದೆ ಅಂದರೆ, ಕೊನೆಗೂ ನಿಮಗೆ 1 ಇಂಚು ಜಾಗ ಕೊಡ್ತೀನಿ ಅನ್ನೋ ಮಾತಿಲ್ಲ. ನಿಮ್ಮ ರಾಜ್ಯ ನಿಮಗೆ ಕೊಡ್ತೀನಿ ಅನ್ನೋ ಇದಿಲ್ಲ, ಭರವಸೆ ಇಲ್ಲ, ಅದರ ಪ್ರಸ್ತಾಪವೇ ಇಲ್ಲ. ಒಂದು ದ್ಯೂತ ನಡೀತು, ದ್ಯೂತದಲ್ಲಿ ನೀವು ಸೋತಾಗ ಇದು ಒಪ್ಪಂದ ಆಗಿತ್ತು. ಈಗ ಒಪ್ಪಂದವನ್ನ ನೀವು ಮುಗಿಸಿದಿರಿ ಅಥವಾ ಮುರಿದಿದ್ದೀರಿ ಏನೋ ಒಂದು ಹೇಳಬೇಕು. ಈಗ ಮುಗಿಸಿದಿರಿ, ನೀವು ಮುಗಿಸಿದ್ರಿಂದಾಗಿ ನಿಮ್ಮ ರಾಜ್ಯವನ್ನು ನಿಮಗೆ ಕೊಡಬೇಕಿತ್ತು, ಆದರೆ ನಾವು ಕೊಡಲ್ಲ ಅಂತ ಹೇಳೋದಾಗ್ಲಿ, ಇಲ್ಲ ನೀವು ಮುರಿದಿದ್ದೀರಿ ಹಾಗಾಗಿ ನಿಮಗೆ ಕೊಡೋಕ್ಕಾಗಲ್ಲ ಅಂತಾಗ್ಲಿ ಅನ್ನೋ ಯಾವ ಪ್ರಸ್ತಾಪವೂ ಇಲ್ಲ. ಕೊಡ್ತೀನಿ ಅಂತಲೂ ಹೇಳಲ್ಲ, ಕೊಡಲ್ಲ ಅಂತಲೂ ಹೇಳಲ್ಲ. ಇಲ್ಲ, ಶಾಂತಿ ಪ್ರಸ್ತಾವನೆ. ಶಾಂತವಾಗಿ ಬದುಕಬೇಕು ನಾವು, ಶಾಂತಿ ಎಷ್ಟು ದೊಡ್ಡದು. ಈಗ ಏನು ನಡೀತಾ ಇದೆಯೋ ಬರೀ ಅದಾಗಲೇ ನಡೆದಿತ್ತು. ಧೃತರಾಷ್ಟ್ರನ ಸಿದ್ಧಾಂತನೇ ಅದು. ಯಾಕೆ ಅಂದರೆ, ಧೃತರಾಷ್ಟ್ರಂದು ಯಾಕೆ ಈ ಸಿದ್ಧಾಂತ ಅಂದರೆ, ಅವನೇನು ಋಷಿಯಾಗಿ ಶಾಂತಿ ಸಿದ್ಧಾಂತ ಮಂಡಿಸ್ತಾ ಇಲ್ಲ. ಆ ಶಾಂತಿ ಸಿದ್ಧಾಂತದಲ್ಲಿ ಅವನಿಗೆ ಲಾಭ ಇದೆ, ಯುದ್ಧದಲ್ಲಿ ಅವನಿಗೆ ಲಾಭ ಇಲ್ಲ. ಅವನಿಗೆ ಆ ಶಾಂತಿ ಬೇಕು. ಯಾವ ಶಾಂತಿ ಅಂದರೆ, ನಿಮ್ದೆಲ್ಲ ನಾನು ಇಟ್ಕೋತೀನಿ, ಇವತ್ತಿಂದ ನಮ್ದು ನಿಮ್ದು ಯುದ್ಧ ವಿರಾಮ ಬೇಡ, ಇವತ್ತಿಂದ ನಮ್ದು ನೀವು ಬಾಯಿ POK ಇನ್ನೆಂಥದ್ದು. ಪಕ್ಕ ಇದೆ, ಒಳಗಾಕೊಂಡ್ಬಿಡೋದು, ಅಲ್ಲಿಂದ ಒಂದು ಶಾಂತಿ ಮಂತ್ರ ಶುರು ಮಾಡ್ಕೊಂಡ್ಬಿಡೋದು ಅಂತ. ಇದೇ ಧೃತರಾಷ್ಟ್ರನ ಮಾತಲ್ಲಿದ್ದಿದ್ದು. ಯುಧಿಷ್ಠಿರ ಸಿಟ್ಟಾಗ್ಬಿಡ್ತಾನೆ ಅವನ ಮಾತು ಕೇಳಿ, ಸಂಜಯನದ್ದು. ಯುಧಿಷ್ಠಿರ ಯಾವ ತರಹದ ಒಂದು ಮಾತುಕತೆ ಇದು ಅಂತ ಕೇಳ್ತಾನೆ, ಯಾವ ತರಹದ ಸಂದೇಶ ಇದು ಅಂತ. ನಾವೇನು ಮಾಡ್ಬೇಕೀಗ ಅಂತ, ನಾವೇನು ಮಾಡಬೇಕು, ನಾವು ಕ್ಷತ್ರಿಯರಾಗಿ ಹುಟ್ಟಿ ನಾವು ಏನು ಮಾಡಿ ಬದುಕಬೇಕು, ಏನು ಮುಂದೆ ಅಂತ. ಏನೂ ಇಲ್ಲದೆ ಇರುವ ಒಂದು ಪ್ರಾತಿನಿಧ್ಯ ಅಂದರೆ ಹೇಗೆ, ಒಂದು ಸಂದೇಶ ಅಂದರೆ ಹೇಗೆ, ರಾಯಭಾರ ಅಂದರೆ ಹೇಗೆ ಅಂತ. ಉಳಿದವರು ಜೋರಾಗೆ ಮಾತಾಡುತ್ತಾರೆ, ಎಲ್ಲರೂ ಜೋರಾಗೆ ಮಾತಾಡ್ತಾರೆ. ಅರ್ಜುನ, ಭೀಮ, ನಕುಲ, ಸಹದೇವ, ಸಾತ್ಯಕಿಯಿಂದ ಹಿಡಿದು ಎಲ್ಲರೂ ಜೋರಾಗಿ ಮಾತಾಡುತ್ತಾರೆ, ಇದ್ದವರೆಲ್ಲ. ಸಂಜಯ ನನ್ನನ್ನು ಕ್ಷಮಿಸಿ, ಇದು ಅವನ ಮಾತು ಅಂತ ಹೇಳಿ ನಾನು ಇನ್ನು ಹೊರಡ್ತೀನಿ ಅಂತ ಹೇಳ್ತಾನೆ. ಅವನಿಗೇನೂ ಕೆಲಸ ಇಲ್ಲ, ಇನ್ನು ಅವನು ಕೊಟ್ಟ ಕೆಲಸವನ್ನು ಅವನು ಮುಗಿಸಿದ್ದಾನೆ. ಇವರೇನು ಹೇಳಿದ್ದಾರೆ ಅಷ್ಟನ್ನು ಕೇಳ್ಕೊಂಡಿದ್ದಾನೆ. ಸರಿ, ಅವನನ್ನು ಸಮಾಧಾನ ಮಾಡಿ ಕಳಿಸ್ತಾರೆ. ನಿನ್ನ ಬಗ್ಗೆ ಅಲ್ಲ ಯಾವುದೋ ಆಡಿದ್ದು, ನಿನ್ನ ಬಗ್ಗೆ ನಮಗೆ ಗೊತ್ತಿದೆ, ನೀನು ಹೋಗ್ಬಾ ಅಂತ ಕಳಿಸ್ತಾರೆ. ಸಂಜಯ ಹೋಗ್ತಾನೆ ಅಲ್ಲಿಗೆ. ಸಂಜಯ ಹೋದಾಗ ಅಲ್ಲಿ ಭಾಳ ಚೆನ್ನಾಗಿದೆ. ಸಂಜಯ ಹೋಗುವಾಗ ಸಂಜೆ ಆಗಿರುತ್ತೆ. ಧೃತರಾಷ್ಟ್ರ ಹೋಗಿ ಸಂಜಯ
ನಾನು ಬಂದಿದ್ದೀನಿ ಇಂತ ಒಳಗೆ ಹೇಳು ಅಂತ ಹೇಳ್ತಾನೆ ದ್ವಾರಪಾಲಕನಿಗೆ. ಧೃತರಾಷ್ಟ್ರ ಬೇಗ ಕರೆಸ್ತಾನೆ. ಏನು ಉತ್ತರ ಅಂತ ಅವನಿಗೆ ಬೇಕಾಗಿದೆ. ಅಂದರೆ ಅವನಿಗೇನಂದರೆ ತನ್ನ ಪ್ರಸ್ತಾಪವನ್ನು ಪಾಂಡವರು ಒಪ್ಕೊಂಡ್ಬಿಟ್ರೆ ಮುಗೀತು. ಅವನಿಗೊಂದು ಆತಂಕ ಇದೆ, ಒಪ್ಪದೇ ಇದ್ದರೆ, ಇದು ಯುದ್ಧದ ಕಡೆ ತಿರುಗಿಬಿಟ್ರೆ ಭಾಳ ಆತಂಕದಲ್ಲಿದ್ದಾನೆ ಅವನು. ಅವನು ಕರೆದು ಏನೇನಾಯಿತು ಅಂತ ಕೇಳ್ತಾನೆ. ಇವನು ಎಲ್ಲ ಕ್ಷೇಮ ಸಮಾಚಾರ ವಿಚಾರಿಸಿದ್ದನ್ನೆಲ್ಲ ಹೇಳ್ತಾನೆ. ಇಂತಿಂಥ ನಿನ್ನ ಆರೋಗ್ಯದ ಬಗ್ಗೆ ಅವ್ರು ಕೇಳಿದ್ರು, ನಿನ್ನ ಬಗ್ಗೆ ಕೇಳಿದ್ರು, ಅವ್ರ ಬಗ್ಗೆ ಕೇಳಿದ್ರು, ಇವ್ರ ಬಗ್ಗೆ ಕೇಳಿದ್ರು. ಧೃತರಾಷ್ಟ್ರ ಎಲ್ಲ ಆದಮೇಲೆ ಅಲ್ಲ ಇದ್ರ ಬಗ್ಗೆ ಏನೇ ಹೇಳಿದ್ರು ಅಂತ ಕೇಳ್ತಾನೆ ಸಂಜಯನನ್ನು. ಸಂಜಯ್ ಹೇಳ್ತಾನೆ ನಾಳೆ ರಾಜ್ಯಸಭೆ ಏರ್ಪಡಿಸು, ಅಲ್ಲಿ ಹೇಳ್ತೀನಿ ಅಂತ ಹೇಳ್ತಾನೆ. ಓಕೆ, ಅವನು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾನೆ. ಕ್ಯೂರಿಯಾಸಿಟಿ ಮಾತ್ರ ಅಲ್ಲ, ಹೆದರಿಸ್ತಾನೆ ಅವನು. ಅಂದರೆ ಭಯ ಹುಟ್ಟಿಸ್ತಾನೆ. ನೀ ಇಲ್ಲಿ ಹೇಳಲ್ಲ ನಾನು ಅಂತ ಏನಾಗಿದೆ ಅನ್ನೋದು, ರಾಜ್ಯಸಭೆಯಲ್ಲಿ ಅದು ಅಧಿಕೃತ ಬರಬೇಕಲ್ವಾ, ಅಲ್ಲಿ ಮಾತಾಡ್ತೀನಿ ನಾನು ಅಂತ. ಸಂಜಯ್ ಅಷ್ಟು ಹೇಳಿ ಹೋಗ್ಬಿಡ್ತಾನೆ, ನನಗೆ ಆಯಾಸ ಆಗಿದೆ, ವಿಶ್ರಾಂತಿ ಮಾಡ್ತೀನಿ ಅಂತ. ಧೃತರಾಷ್ಟ್ರನಿಗೆ ಆತಂಕ ಶುರುವಾಗ್ಬಿಡುತ್ತೆ. ಎಷ್ಟು ಆತಂಕ ಆಗುತ್ತೆ ಅಂದರೆ ಕೂಡಲೇ ದ್ವಾರಪಾಲಕನ ಕಳಿಸ್ತಾನೆ, ವಿದುರನ್ ಕರ್ಕೊಂಬನ್ನಿ ಅಂತ. ಕರ್ಕೊಂಬಂದರೆ ವಿದುರನಿಗೆ ಹೇಳ್ತಾನೆ, ಭಾಳ ಕಷ್ಟ ಆಗಿದೆ, ನಿದ್ರೆ ಬರ್ತಾ ಇಲ್ಲ ನನಗೆ, ಏನಾದರೂ ಮಾತಾಡು, ನನಗೀಗ ಏನೋ ಒಂದು ಬೇಕು ಅಂತ. ಆ ಪ್ರಮಾಣದಲ್ಲಿ ಭಯಗ್ರಸ್ತ, ಕೈಕಾಲು ಆಡ್ತಾ ಇಲ್ಲ ಅಂತ. ಕೈಕಾಲು ಆಡ್ತಾ ಇಲ್ಲ. ಆಗ ವಿದುರ ಅವನಿಗೆ ಮಾತಾಡ್ತಾ ಹೋಗ್ತಾನೆ. ಎಂಥ ಸಂದರ್ಭದಲ್ಲಿ ನಿದ್ದೆ ಬರೋಲ್ಲ ಮನುಷ್ಯಂಗೆ ಅಂತ ಶುರು ಮಾಡ್ತಾನೆ. ಅದನ್ನು ಪ್ರಜಾಗರ ಪರ್ವ ಅಂತ ಕರೆದಿದ್ದಾರೆ. ಪ್ರಜಾಗರ ಅಂದರೆ ಎಚ್ಚರಿರೋದು, ಜಾಗರ ಜಾಗರಣೆ ಅಂತ ಹೇಳ್ತೀವಲ್ಲ ಅದು. ಅವತ್ತಿಡೀ ರಾತ್ರಿ ಧೃತರಾಷ್ಟ್ರ ನಿದ್ದೆ ಮಾಡಿಲ್ಲ. ಆಗ ವಿದುರ ಅವನೊಂದಿಷ್ಟು ಮಾತಾಡ್ತಾನೆ ಅವನಿಗೆ. ಅದೇ ವಿದುರ ನೀತಿ ಅಂತ ಪ್ರಸಿದ್ಧ ಆಯ್ತು. ಆಮೇಲೆ ವಿದುರ ನೀತಿ ಅಂತ ಹೇಳ್ತೀವಲ್ಲ, ಅಲ್ಲ ಅವನು ಅದನ್ನು ಹೇಳೋದು. ಅದಾದ ಮೇಲೆ ಅವನಿಗೆ ಇನ್ನೂ ಸಮಾಧಾನ ಆಗಿರೋದಿಲ್ಲ. ಸನತ್ಸುಜಾತರನ್ನು ಕರೆಸ್ತಾನೆ ವಿದುರ. ಸನತ್ಸುಜಾತರು ಅಂದರೆ ಬ್ರಹ್ಮಮಾನಸ ಪುತ್ರರು. ಅವರನ್ನು ಕರೆಸಿ ಅವನಿಗೆ ತತ್ವಬೋಧೆ ಮಾಡಿಸ್ತಾನೆ ಧೃತರಾಷ್ಟ್ರನಿಗೆ, ಏನಾದರೂ ಬುದ್ಧಿ ಬಂದು ಸರಿಯಾಗಲಿ ಅಂತ. ಅದನ್ನು ಕೇಳ್ಕೊಳ್ತಾನೆ. ಬೆಳಗಾಗತ್ತೆ. ಬೆಳಗ್ಗೆ ರಾಜ್ಯಸಭೆಯಲ್ಲಿ ಸಂಜಯ ಮಂಡಿಸ್ತಾನೆ. ಅಂದರೆ ಪಾಂಡವರು ಸಂಪೂರ್ಣವಾಗಿ ರಾಜ್ಯ ಕೊಡದೇ ಇದ್ದರೆ ಯುದ್ಧದ ಸಿದ್ಧತೆಯಲ್ಲಿದ್ದಾರೆ. ಅವರಿಗೆ ರಾಜ್ಯ ಬೇಕು, ಅವರ ಪಾಲಿನದ್ದು ಅವರಿಗೆ ಬೇಕು. ಅವರ ಪಾಲಿನದ್ದನ್ನು ಅವರು ಕೊಡೋದಿಲ್ಲ ಅಂತಾದರೆ ಅವರು ಯುದ್ಧ ಮಾಡಿ ತಗೋತಾರೆ ಅನ್ನೋ ನಿಲುವಲ್ಲಿ ಇದ್ದಾರೆ ಅನ್ನೋದನ್ನು ಅಧಿಕೃತಗೊಳಿಸ್ತಾನೆ. ಅಂದರೆ ಅನಧಿಕೃತವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಹೌದು. ಈಗ ಏನಾಯಿತು ಅಂತ ಅಂದರೆ ಇದನ್ನು ಉತ್ತರವಾಗಿ ಸಂಜಯನಿಗೆ ಹೇಳಿ ಕಳಿಸಿಲ್ಲ ಇವರು. ಓಕೆ, ಇದು ನಮ್ಮ ಉತ್ತರ, ಹೋಗಿ ಹೇಳು ಅಂತ ಹೇಳಿಲ್ಲ. ಅವನು ಮಂಡಿಸಿದಾಗ ಸಭೆಯಲ್ಲಿ ಅವರು ಆಯ್ತು ಅನ್ನೋದನ್ನ ಹೇಳ್ತಾ ಇದ್ದಾನೆ. ಸಂಜಯನ ಎದುರಿಗೆ ಅವರು ಉದ್ಗರಿಸಿದ್ದಾರೆ, ಏನಿದು ಮಾತು ಇದು ಅಂತ. ಅದು ಬಿಟ್ಟು ಅಧಿಕೃತವಾಗಿ ನಾವು ಯುದ್ಧಕ್ಕೆ ಸನ್ನದ್ಧರು ಅನ್ನೋ ಮಾತನ್ನ ಪಾಂಡವರು ಆಡಿಲ್ಲ. ಈಗ ಅದನ್ನೊಂದು ಹೇಳಿ ಕಳಿಸ್ಬೇಕಲ್ಲ. ಹೌದು, ಅದನ್ನು ಹೇಳಿ ಕಳಿಸ್ಬೇಕಲ್ಲ. ಅದಕ್ಕಾಗಿ ಕೃಷ್ಣ ಸಂಧಾನ ಹುಟ್ಟುಕೊಳ್ಳುತ್ತೆ. ಓಕೆ ಓಕೆ ಓಕೆ. ಕೃಷ್ಣ ಸಂಧಾನ ಹೇಗೆ ಹುಟ್ಕೊಳ್ಳುತ್ತೆ ಅಂದರೆ ಸಂಜಯ್ ಆ ಕಡೆ ಹೋದ್ಮೇಲೆ ಇವರ ಸಭೆಯಲ್ಲಿ ಚರ್ಚೆ ಬರುತ್ತೆ. ಇಲ್ಲಿ ಇವರು ಅವನ ಜೊತೆಗೆ ಸಿಟ್ಟು ಮಾಡಿ ಹಾಗೆ ಹೇಳಿ ಕಳಿಸಿದರೂ ಕೂಡ, ಯುದ್ಧ ಸಿದ್ಧತೆಯನ್ನು ಇವರು ಮಾಡ್ಕೊಳ್ತಾ ಇದ್ದರೂ ಕೂಡ ಯುಧಿಷ್ಠಿರ ಯುದ್ಧಕ್ಕೆ ಸಿದ್ಧನಿಲ್ಲ. ಯುಧಿಷ್ಠಿರ ಯುದ್ಧಕ್ಕೆ ಸಿದ್ಧನಿಲ್ಲ. ಅವನು ಹೇಳ್ತಾನೆ, ನೀನು ಮನಸ್ಸು ಮಾಡಿದರೆ ಇಲ್ಲಿ ಇದಕ್ಕೆ ಪರಿಹಾರ ಕಂಡುಕೋಬಹುದು. ಕೃಷ್ಣ ಹೇಳ್ತಾನೆ, ಏನಾಗಬೇಕು ಹೇಳು, ನಾನು ಮಾಡ್ತೀನಿ ಅಂತ. ಅದಕ್ಕೇನಂದರೆ ಅವನು ರಾಯಭಾರಿಯಾಗಿ ಹೋಗಬೇಕು ಅನ್ನುವ ಆಶಯ ಇರುತ್ತೆ. ಅದನ್ನು ಹೇಳೋದು ಹೇಗೆ ಕೃಷ್ಣನಿಗೆ? ನೀನು ನಮ್ಮ ಪ್ರತಿನಿಧಿಯಾಗಿ ಹೋಗ್ಬಾ ಅಂತ ಹೇಳೋದು ಹೆಂಗೆ? ಕೃಷ್ಣ ಅಷ್ಟು ದೊಡ್ಡವನು, ರಾಯಭಾರಿ ಅಂತ ಕಳ್ಸೋಕ್ಕಾಗಲ್ವಲ್ಲ. ಅಂದರೆ ಕೃಷ್ಣ ಹೇಳ್ತಾನೆ, ನಾನು ಮಾಡ್ತೀನಿ ಆ ಕೆಲಸವನ್ನು ಅಂತ ಹೇಳಿ ಒಪ್ಕೋತಾನೆ. ಒಪ್ಪಿಕೊಂಡು ತುಂಬಿದ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯ ಕೇಳ್ತಾನೆ ಕೃಷ್ಣ. ಎಲ್ಲರ ಅಭಿಪ್ರಾಯ ಕೊಡಿ. ಆಗ ಯುಧಿಷ್ಠಿರನ ಅಧಿಕೃತವಾಗಿ ಯುಧಿಷ್ಠಿರ ಹೇಳೋದು 5 ಗ್ರಾಮಗಳು, 5 ಊರುಗಳನ್ನು ಕೇಳ್ತಾನೆ. ಆ 5 ಊರುಗಳನ್ನು ಮೊದಲಿಂದಲೇ ಪ್ರಸ್ತಾಪ ಇರುತ್ತೆ ಇದು. ಓಕೆ, ಅವನು ಕೊಡಲ್ಲ ಅಂತ ಹೇಳಿದ ನಂತರ 5 ಊರುಗಳನ್ನಾರು ಕೊಡಿ ಅಂತ ಕೇಳ್ತಾರೆ ಅಂತ ನಾವು ಓದಿರುವಂತ. ಅದು ಆವಾಗಲ್ಲ. ಓಕೆ, ಮೊಟ್ಟ ಮೊದಲು ಇವರು ಉಪಪ್ಲಾವ್ಯಕ್ಕಿಂತ ಮೊದಲು ಸಭೆ ಸೇರಿರ್ತಾರಲ್ಲ, ಆಗಿನಿಂದಲೇ ಯುಧಿಷ್ಠಿರ ಆ ಮಾತನ್ನ ಅಲ್ಲಿ 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 ಹೇಳ್ಕೊಂಡ್ ಬರ್ತಾ ಇರ್ತಾನೆ. ಅರ್ಧ ರಾಜ್ಯ ಕೊಡದೇ ಇದ್ರೂ ಪರವಾಗಿಲ್ಲ, ಅವರೊಂದು 5 ಊರು ಕೊಟ್ಬಿಡ್ಲಿ. ಓಕೆ, ಅಂದ್ರೆ ಅವ್ರು ಕೊಡೋದಿಲ್ಲ ಅನ್ನುವಂಥದ್ದು ಇವ್ರಿಗೆ ಆಗ್ಲೇನೆ ಗೊತ್ತಿರುತ್ತೆ. ಕೊಡೋಲ್ಲ ಅನ್ನೋದು ನಿರ್ಣಯ ಇದೆ. ಯುದ್ಧ ಮಾಡಲೇಬೇಕಾಗತ್ತೆ ಅಂತ ಗೊತ್ತಿದೆ. ಯುದ್ಧ ಆಗದೇ ಇರಲಿ ಅಂತ ಒಂದು ಆಸೆ ಇದೆ. ಯುದ್ಧ ಆಗೋದು ಬೇಡ, ನಾವೆಲ್ಲ ಕಾಡಿಗೆ ಹೋಗಿ ತಪಸ್ವಿಗಳಾಗ್ತೀವಿ ಅನ್ನೋ ನಿಲುವಲ್ಲ. ಹಂಗೆ ಮಾಡಕ್ ಬರಲ್ಲ. ನಮಗೇನೋ ಒಂದು ಬೇಕು, ನಾವು ಕ್ಷತ್ರಿಯರು, ನಮ್ಮ ನಿಲ್ಲಕ್ಕೆ ಒಂದು ಜಾಗ ಬೇಕು. ಒಂದು 5 ಊರು ಕೊಡ್ಲಿ ಅಂತ. 5 ಊರು ಕೊಡ್ಲಿ ಅಂತ. ವೃಕಸ್ಥಲಿ,
ವಾರಣಾವತ, ಆಸಂದಿ, ಕುಶಸ್ಥಲಿ 4 ಊರುಗಳು. 5ನೇ ಊರು ಅವ್ರು ಯಾವುದು ಕೊಡ್ತಾರೋ ಅದು ಅಂತ. ವೃಕಸ್ಥಲಿ, ಕುಶಸ್ಥಲಿ, ಆಸಂದಿ, ಮಾಕಂದಿ ಅಂತಲೂ ಕರೆದಿದ್ದಾರೆ ಅದನ್ನು. ಆಸಂದಿ, ವಾರಣಾವತ ಮತ್ತು ಇನ್ನೊಂದು ಊರು ಅವ್ರು ಆಯ್ಕೆ ಮಾಡಿದ್ದು. ಒಂದು 5 ಊರು ಕೊಡಲಿ ಸಾಕು ಅಂತ, 5 ಊರು ಕೊಡಲಿ ಅಂತ ಆ ಮಾತುಗಳಿತ್ತು. ಆ ಮಾತುಗಳನ್ನು ಇಲ್ಲಿ ಅಧಿಕೃತಗೊಳಿಸ್ತಾನೆ ಯುಧಿಷ್ಠಿರ. ಓಕೆ, ನೀನು ನನ್ನ ಅಧಿಕೃತ ನಿಲುವೇ ಏನು ಅಂದರೆ, ನಮ್ಮ ರಾಜ್ಯವನ್ನು ನಮಗೆ ಬಿಟ್ಟು ಕೊಡಿ, ಅಥವಾ 5 ಗ್ರಾಮಗಳನ್ನಾದರೂ ಕೊಡಿ, 5 ಊರು ಕೊಡಿ, 5 ಊರು ಕೊಡಿ, ಯುದ್ಧ ಬೇಡ ಯಾವುದೇ ಕಾರಣಕ್ಕೂ ಅನ್ನೋದು ಅವನ ನಿಲುವು. ನಾನೇನು ಮಾಡಬೇಕು ಅಂತ ಕೃಷ್ಣನ ಪ್ರಶ್ನೆ. ನೀನು ಯುದ್ಧ ಆಗದೇ ಇರುವಂತೆ ಮಾಡಬರಬೇಕು ಅಂತ ಯುಧಿಷ್ಠಿರ ಹೇಳ್ತಾನೆ. ನೀನು ಮಾತುಕತೆಯನ್ನು ಹೇಗಾಡಿ ಬರಬೇಕು ಅಂದರೆ, ನಿನ್ನನ್ನೇ ಕಳಿಸಬೇಕು ಅಂತ ಅಂದ್ಕೊಂಡಿರೋದು ಅದಕ್ಕೆ. ಏನೇ ಆದರೂ ಯುದ್ಧ ಆಗಬಾರದು, ನೀನು ಹಾಗೆ ನಿರ್ಣಯ ಆಗುವಂತೆ ಮಾಡಿ ಬರಬೇಕು ಅಂತ ಭೀಮನನ್ನು ಕೇಳ್ತಾನೆ ಕೃಷ್ಣ. ಭೀಮ ಅದೇ ಮಾತಾಡ್ತಾನೆ, ಯಾವ ಕಾರಣಕ್ಕೂ ಯುದ್ಧ ಆಗಬಾರದು. ಭೀಮನು ಅದೇ ಮಾತಾಡ್ತಾನೆ. ಹೌದು, ಪ್ರತಿಜ್ಞೆ ಮಾಡಿದ್ದಾನೆ, ಪ್ರತಿಜ್ಞೆಗಳು ಈಡೇರಬೇಕು. ಆದರೆ ಎಷ್ಟು ಅವರು ಈ ಯುದ್ಧದ ಪರವಾಗಿರಲಿಲ್ಲ ಅನ್ನೋದಕ್ಕೆ ಭೀಮ ಕೂಡ ಅದೇ ಮಾತಾಡ್ತಾನೆ. ಅರ್ಜುನನ ಕೇಳ್ತಾನೆ ಕೃಷ್ಣ. ಅರ್ಜುನನು ಯುದ್ಧ ಬೇಡ ಅಂತ ಹೇಳ್ತಾನೆ. ನಕುಲನನ್ನು ಕೇಳ್ತಾನೆ. ನಕುಲನು ಯುದ್ಧ ಬೇಡ ಅಂತ ಹೇಳ್ತಾನೆ. ಸಹದೇವನನ್ನು ಕೇಳ್ತಾನೆ. ಆಗ ಸಹದೇವ ಮಾತಾಡ್ತಾನೆ. ಸಹದೇವ ಹೇಳ್ತಾನೆ, ರಾಜ್ಯ, 5 ಗ್ರಾಮ ಇದು ಯಾವುದು ನನಗೆ ಸಂಬಂಧ ಇಲ್ಲ. ದ್ರೌಪದಿಗೆ ಅವಮಾನ ಆಗಿದೆ. ತುಂಬಿದ ಸಭೆಯಲ್ಲಿ ಅವಳ ವಸ್ತ್ರಾಪಹರಣದ ಪ್ರಯತ್ನ ನಡೆದಿದೆ. ಇದಕ್ಕೆ ಪ್ರತೀಕಾರ ಬೇಕೇ ಬೇಕು. ನೀವುಗಳು ಯುದ್ಧಕ್ಕೆ ಬರ್ತೀರೋ ಬರಲ್ಲೋ, ನಿಮ್ಮಗಳ ನಿರ್ಣಯ ಏನು ಬೇಕಿದ್ರೂ ಇರ್ಬೋದು, ನಾನಂತೂ ಯುದ್ಧ ಮಾಡೋನೆ. ರಾಜ್ಯಕ್ಕಾಗಿ ಯುದ್ಧ ಅಲ್ಲ, ದ್ರೌಪದಿಗಾದ ಅವಮಾನಕ್ಕಾಗಿ ಯುದ್ಧ. ನನ್ನ ಜೊತೆಗೆ ಅಭಿಮನ್ಯು ಬರ್ತಾನೆ ಮತ್ತು ದ್ರೌಪದಿಯ 5 ಜನ ಮಕ್ಕಳು ಬರ್ತಾರೆ. ಪ್ರತಿವಿಂಧ್ಯ, ಸುತಸೋಮ, ಶ್ರುತಕೀರ್ತಿ, ಶ್ರುತಸೇನ, ಶತಾನೀಕ 5 ಜನ ಮಕ್ಕಳೇನಿದ್ದಾರೆ, ಪಾಂಡವರ 5 ಜನ ಮಕ್ಕಳು, ಅವರನ್ನೆಲ್ಲ ಕರ್ಕೊಂಡು ಮತ್ತು ಇನ್ಯಾರ್ಯಾರು ಲಭ್ಯರಾಗ್ತಾರೋ ಅವರನ್ನು ಕರ್ಕೊಂಡು ನಾನಂತೂ ಯುದ್ಧ ಮಾಡ್ತೀನಿ ಅಂತ ಸಹದೇವ ಹೇಳ್ತಾನೆ. ಸಾತ್ಯಕಿ ಅವರದ್ದೆಲ್ಲ ಅವನಿಗೆ ಬೆಂಬಲ ಸಿಗತ್ತೆ. ಇಡೀ ಸಭೆಯ ಬೆಂಬಲ ಅವರಿಗಿರುತ್ತೆ. ಇಡೀ ಸಭೆ ಘೋಷ ಮಾಡುತ್ತೆ, ಜಯಘೋಷ ಮಾಡುತ್ತೆ ಸಹದೇವನಿಗೆ. ಆದರೆ ಈ 4 ಜನರ ಅಭಿಪ್ರಾಯ ಬದಲಾಗಲ್ಲ. ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲರದ್ದು. ದ್ರೌಪದಿಯ ಅಭಿಪ್ರಾಯ ಬರುತ್ತೆ. ಆಗ ದ್ರೌಪದಿ ಕೃಷ್ಣನಿಗೆ ಕೇಳ್ತಾಳೆ, ನನಗಾದ ಅವಮಾನಕ್ಕೆ ಏನು, ಇದಕ್ಕೆ ಶಾಸ್ತಿ ಏನು ಅಂತ ಕೇಳ್ತಾಳೆ. ಕೃಷ್ಣ ಹೇಳ್ತಾನೆ, ನಿನಗ್ಯಾವ ಅವಮಾನ ಆಯಿತೋ ಅದಕ್ಕೇನಾಗಬೇಕೋ ಅದೇ ಆಗತ್ತೆ, ಯೋಚಿಸಬೇಡ ಅಂತ ಹೇಳ್ತಾನೆ. ಯಾಕೆ ಅಂತ ಅಂದರೆ ಅವನು ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಇದು ಯುದ್ಧವೇ ನಡೆಯುತ್ತೆ. ಯಾಕೆ ಅಂದರೆ ದುರ್ಯೋಧನ ಯಾವ ಶಾಂತಿ ಪ್ರಸ್ತಾಪಕ್ಕೂ ಒಪ್ಪೋದಿಲ್ಲ. ದುರ್ಯೋಧನ ಯುದ್ಧವನ್ನೇ ನಿರ್ಣಯ ಮಾಡ್ತಾನೆ. ಹಾಗಾಗಿ ನೀನೇನೂ ಯೋಚನೆ ಮಾಡಬೇಡ, ಅದೇ ಆಗತ್ತೆ. ಆದರೆ ನಾವು ಇದನ್ನು ಮಾಡಲಿಲ್ಲ ಅಂತ ಆಗಬಾರದು, ನಾವು ಯುದ್ಧಕ್ಕೆ ಹೊರಟ್ವಿ ಅಂತ ಆಗಬಾರದು. ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಲೇಬೇಕು. ಅದಕ್ಕಾಗಿ ನಾನು ಹೋಗ್ತಾ ಇದ್ದೀನಿ, ಯುದ್ಧ ನಿಲ್ಲಿಸುವ ಪ್ರಯತ್ನವನ್ನೇ ನಾನು ಮಾಡ್ತೀನಿ. ಆದರೆ ಯುದ್ಧ ನಡೆಯುತ್ತೆ, ನಿನ್ಗೆ ಭರವಸೆ ಕೊಡ್ತೀನಿ ಅಂತ ಮಾತಾಡ್ತಾನೆ. 2 ಥರ ಅಂದರೆ ದುರ್ಯೋಧನ ಮುರಿತಾನೆ ಅಂತ ಗೊತ್ತವನಿಗೆ. ನಾನು ಯುದ್ಧಕ್ಕೆ ಬೇಕಾಗೋ ಥರ ಅಲ್ಲೇನೂ ಮಾಡಲ್ಲ, ಆದರೆ ಯುದ್ಧ ಆಗಿಯೇ ಆಗತ್ತೆ. ಯಾಕೆಂದರೆ ಅವನು ಮುರಿತಾನೆ, ಅವನು ಮುರಿತಾನೆ ಅಂತ ಭರವಸೆ ಕೊಟ್ಟು ಹೊರಡ್ತಾನೆ ಕೃಷ್ಣ. ಅಂದರೆ ದುರ್ಯೋಧನನ ಮನಸ್ಥಿತಿ ಏನು ಅಂತ ಗೊತ್ತಿದ್ದು, ಅದರಿಂದ ಏನು ಬರಬಹುದು ಅಂತ ಗೊತ್ತಿದ್ದು, ಅದೆಲ್ಲ ತಿಳ್ಕೊಂಡೇ ಕೃಷ್ಣ ಸಂಧಾನಕ್ಕೆ ದುರ್ಯೋಧನನ ಮುಂದೆ ಅವನು ನಿಂತ್ಕೋತಾನೆ. ಈ ಎಲ್ಲ ಯುದ್ಧಗಳು ಹಾಗೇನೆ. ಅಂದರೆ ಈ ದಾಳಿಗಳು, ಆಕ್ರಮಣಗಳು ಇಂಥದ್ದನ್ನು ಹೊರತುಪಡಿಸಿದರೆ, ಜಗತ್ತಿನ ಎಲ್ಲ ಇತಿಹಾಸವನ್ನು ಗಮನಿಸಿದರೆ, ಯುದ್ಧದ ಯಾವುದೇ ಯುದ್ಧೋತ್ಸಾಹಿಯಾದ ಒಂದು ಗುಂಪಿರುತ್ತೆ, ಒಂದು ರಾಷ್ಟ್ರ ಇರುತ್ತೆ. ಇನ್ನೊಂದು ಗುಂಪು ಯುದ್ಧೋತ್ಸಾಹಿ ಆಗೋರೋದಿಲ್ಲ, ಆದರೆ ಯುದ್ಧ ಸನ್ನದ್ಧ ಆಗಿರುತ್ತೆ. ಯುದ್ಧೋತ್ಸಾಹಿ ಇದು ಬೇರೆ, ನಿಲುವು ಬೇರೆ, ಯುದ್ಧ ಸನ್ನದ್ಧವಾದ ನಿಲುವು ಬೇರೆ. ಈಗ ಭಾರತದ ನಿಲುವಿದೆಯಲ್ಲ, ಇದು ಸೈನ್ಯಕ್ಕೆ ಬಹಳ ಖರ್ಚು ಮಾಡುತ್ತೆ, ಬಹಳ ದೊಡ್ಡ ಸೇನೆ ಕಟ್ಕೊಳ್ಳುತ್ತೆ, ಇದು ಯುದ್ಧಕ್ಕೆ ಸನ್ನದ್ಧವಾಗಿದೆ. ಆದರೆ ಭಾರತ ಯಾವತ್ತೂ ಯುದ್ಧೋತ್ಸಾಹಿ ಅಲ್ಲ, ಯುದ್ಧ ಪಿಪಾಸು ಅಲ್ಲ ಭಾರತ. ಇದು ಎಲ್ಲ ಕಾಲದಲ್ಲಿಯೂ ಇರುತ್ತೆ. ಹಾಗಾಗಿ ಯಾರು ಯುದ್ಧ ಪಿಪಾಸು ಅಲ್ಲವೋ ಅವರು ಯುದ್ಧ ನಿಲ್ಲಿಸೋದಕ್ಕೊಂದು ಪ್ರಯತ್ನ ಪಡ್ತಾ ಇರ್ತಾರೆ. ಇಲ್ಲಿ ನಡೀತಾ ಇರೋದು ಅದು. ಪಾಂಡವರ ಕಡೆಯಲ್ಲಿ ನಡೀತಾ ಇರೋದೇನೆಂದರೆ ಯುದ್ಧಕ್ಕೆ ಸನ್ನದ್ಧರು,
ಆದರೆ ಯುದ್ಧ ಪಿಪಾಸುಗಳಲ್ಲ, ಯುದ್ಧ ಬೇಕಾಗಿಲ್ಲ. ಆ ನಿಲ್ಲಿಸುವ ಪ್ರಯತ್ನ ಅನ್ನೋದನ್ನು ಮಾಡಿಯೇ ಮಾಡ್ತಾರೆ. ಇನ್ನು ನಾವು ರಾಮರಾವಣರ ಯುದ್ಧ ಆಯ್ತಲ್ಲ, ಆಗಲೂ ನಡೆದಿರುತ್ತೆ. ಇವರು ಸಮುದ್ರಕ್ಕೆ ಸೇತುವೆ ಕಟ್ಟಿ ಕಪಿ ಕರಡಿ ಸೇನೆ ತಗೊಂಡೋಗಿ ಲಂಕೆಯ ಹೊರಭಾಗದಲ್ಲಿ ದೊಡ್ಡ ಸೇನೆ ನಿಂತಿದೆ. ಆಗ ಅಂಗದನನ್ನ ಸಂಧಾನಕ್ಕೆ ಕಳಿಸ್ತಾನೆ ರಾಮ ರಾವಣನ ಹತ್ರ. ಅಲ್ಲಿ ಹೋಗಿ ನಿಂತಿದ್ದಾರೆ ಬಾಗಿಲಲ್ಲಿ. ಲಾಸ್ಟ್ ಮಿನಿಟ್ ಎಫರ್ಟ್ ಅಂತೀವಲ್ಲ. ಏನು ಅಂತ ಅಂದರೆ, ಸೀತೆಯನ್ನು ಬಿಟ್ಟುಕೊಟ್ಟು ಬಿಡಲಿ, ಅವನ ಜೊತೆಗೆ ಯುದ್ಧ ಮಾಡಬೇಕಾದ ಯಾವ ಅವಶ್ಯಕತೆಯೂ ಇಲ್ಲ, ನಮಗೆ ಬೇಕಾಗಿದ್ದು ಸೀತೆ, ಹೌದು, ಇಷ್ಟೇ. ರಾವಣ ಒಪ್ಪಲ್ಲ, ಮುರಿತಾನೆ. ಆಗ ಯುದ್ಧ ನಡೆಯುತ್ತೆ. ಅಂದರೆ ಯುದ್ಧ ನಿಲ್ಲಿಸುವ ಕೊನೆಯ ಬಾಗಿಲನ್ನು ಕೂಡ, ಕೊನೆಯ ಕಿಟಕಿಯನ್ನು ಕೂಡ ತೆರೆದೇ ಇಟ್ಕೊಂಡಿರ್ತಾರೆ ಯುದ್ಧ ಪಿಪಾಸು ಅಲ್ಲದವರು. ಓಕೆ. ಹಾಗಾಗಿ ಇಲ್ಲಿ ನಡೆದ ಪ್ರಯತ್ನ ಅದೇನೆ ಅಂತ. ಕೃಷ್ಣ ಬಂದಾಗ ದುರ್ಯೋಧನನ ಅಥವಾ ಧೃತರಾಷ್ಟ್ರನ ಆಸ್ಥಾನದಲ್ಲಿ ಏನಾಯಿತು? ಅಲ್ಲೆಲ್ಲವೂ ಗುಪ್ತಚರರು, ಗೂಢಚರರು. ನನಗೆ ಬೇರೆ ಪ್ಲ್ಯಾನ್ ಇದೆ ಅಂತ ಹೇಳ್ತಾನೆ ದುರ್ಯೋಧನ. ಪಾಂಡವರಿಗೆ ಬಲ ಬೆಂಬಲ ಎಲ್ಲವೂ ಕೃಷ್ಣನೇ. ಕೃಷ್ಣ ಬರೋದೇ ಒಂದು ದೊಡ್ಡ ವಿಷಯ ಆಗಿಬಿಡುತ್ತೆ. ಜನ ಮುಗಿಬಿದ್ದು ಬಿಡ್ತಾರೆ ಕೃಷ್ಣನ ನೋಡೋದಕ್ಕೆ. ಮಾರನೇ ದಿನದ ರಾಜಸಭೆಯಲ್ಲಿ ಕೃಷ್ಣ ವ್ಯವಸ್ಥಿತವಾಗಿ ಮಂಡಿಸ್ತಾನೆ. ಮಾತನಾಡುತ್ತಾ ಇರುವಾಗಲೇ ದುರ್ಯೋಧನ ಸಭಾತ್ಯಾಗ ಮಾಡ್ತಾನೆ. ಹಾಸ್ತಿನಪುರದ ಅರಮನೆಯ ಮುಂದುಗಡೆ ಕೃಷ್ಣನ ಸೈನ್ಯ ಬಂದು ನಿಲ್ಲತ್ತೆ.